ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ ಎಲ್ರಿಗೂ, ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ವಿಡಿಯೋಗೆ ಲೈಕು ಕಮೆಂಟು ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಕಥೆ ಆಗಿರೋದು ಬಂದ್ಬಿಟ್ಟು ವಿರಾಜಪೇಟೆಯಿಂದ ಮುಂದೆ ವಯತ್ತೂರು, ಅಂದರೆ ಇದು ಕೇರಳಗೆ ಹೋಗುವ ದಾರಿ. ವಯತ್ತೂರು ಎಂಬುವಂತಹ ಒಂದು ಊರು, ಅಂದರೆ ಹೋಗುವ ದಾರಿಯಲ್ಲಿ ಸಿಗುವಂತಹ ಒಂದು ಊರು ವಯತ್ತೂರು ಎಂಬ ಒಂದು ಊರಲ್ಲಿ ಆಗಿರುವಂತಹ ಒಂದು ಘಟನೆ ಅಂತ ಹೇಳ್ಬೋದು. ಈ ಒಂದು ಘಟನೆ ಒಬ್ಬರ ಜೀವನದಲ್ಲಿ ಆಗಿರುವಂಥದ್ದು. ಸೊ ಅವರ ಜೀವನದಲ್ಲಿ ಆದಂತಹ ಘಟನೆನೇ ಅವರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅವ್ರ ಹೆಸರು ಬಂದ್ಬಿಟ್ಟು ನವೀನ್ ಅಂತ ಹೇಳಿ. ಇವರ ಜೀವನದಲ್ಲಿ ಆದಂತಹ ಘಟನೆನ ಅವರು ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ನಾನು ಕೂಡ ನಿಮಗೆ ಆ ಘಟನೆನ ಅವ್ರು ನಮಗೆ ಯಾವ ಥರ ತಿಳಿಸ್ಕೊಟ್ಟಿದ್ದಾರಲ್ಲ, ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ. ಕಥೆನ ಪೂರ್ತಿಯಾಗಿ ಕೇಳಿಸ್ಕೊತಾ ಹೋಗಿ. ಇವರು ಹೇಳಿರೋ ಪ್ರಕಾರ ಇವರು ಮತ್ತು ಇವರ ಸ್ನೇಹಿತರು ಎಲ್ಲರೂ ಸೇರಿ ಟ್ರಿಪ್ನ ಪ್ಲ್ಯಾನ್ ಮಾಡಿರ್ತಾರೆ, ಕೇರಳಗೆ ಹೋಗಬೇಕು ಅಂತ ಹೇಳಿ. ಇವರೆಲ್ಲ ಮೂಲತಃ ಒಂದು ಮಡಿಕೇರಿಯವರೇನೆ, ಎಲ್ಲ ಒಂದೇ ಊರಿನವರು, ಮಡಿಕೇರಿಯಲ್ಲೇ ಎಲ್ಲ ಸ್ನೇಹಿತರು ಸಹ ಇರುವಂಥದ್ದು. ಇವರ ಗುಂಪಿನಲ್ಲಿ ಇವರು ಹಾಗೂ ಇವರ ಜೊತೆ ಉಳಿದ 4 ಜನ ಇರುವಂಥದ್ದು. ಅವರ ಹೆಸರುಗಳನ್ನ ಸ್ಪೆಸಿಫೈ ಮಾಡಿಲ್ಲ, ನಾನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಅಂದರೆ 4 ಜನ ಮತ್ತು ಇವರು ಪೂರ್ತಿಯಾಗಿ 5 ಜನರು ಸೇರಿ ಕೇರಳಗೆ ಟ್ರಿಪ್ ಹೋಗಿ ಬರೋಣ ಅಂತ ಹೇಳಿ ಹೊರಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಬೈಕ್ಗಳನ್ನ ಎತ್ಕೊಂಡು ಹೊರಟಿರೋವಂಥದ್ದು. ಅಂದರೆ ಬೈಕ್ ರೈಡಿಂಗ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಕೆಲವರಿಗೆ, ಅಂಥವರಲ್ಲಿ ಇವರು ಕೂಡ ಒಬ್ಬರು. ಬೈಕ್ನ ಎತ್ಕೊಂಡು 5 ಜನ 5 ಬೈಕ್ಗಳನ್ನ ಎತ್ಕೊಂಡು ಪೂರ್ತಿಯಾಗಿ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿ ಮೇಲೆ ಹೊರಟಿರ್ತಾರೆ. ಅವರು ಬಿಟ್ಟಾಗ ಸಮಯ ರಾತ್ರಿ ಆಗಿರುತ್ತೆ. ಯಾಕೆ ಅಂತಂದರೆ ರಾತ್ರಿ ಸಮಯ ಇಷ್ಟಪಡ್ತಾರೆ ಅವರು ಟ್ರಾವೆಲ್ ಮಾಡೋದಕ್ಕೆ. ಆದ ಕಾರಣ ಇವರು ಕೂಡ ಹೊರಡ್ತಾರೆ. ಮಡಿಕೇರಿಯಿಂದ ವಿರಾಜಪೇಟೆ ಬಂದು, ವಿರಾಜಪೇಟೆಯಿಂದ ಈ ಒಂದು ಊರು ಅಂದರೆ ವಯತ್ತೂರು, ಈ ಒಂದು ಊರ ಹತ್ರ ಒಂದು ರಿವರ್ ಕ್ರಾಸಿಂಗ್ ಅಥವಾ ಬ್ರಿಡ್ಜ್ ಸಿಗುತ್ತೆ. ಅಂದರೆ ಆ ಒಂದು ಬ್ರಿಡ್ಜ್ ತುಂಬ ಎತ್ತರ ಇಲ್ಲ, ನೀರು ಕೆಳಗಡೆ ಹರಿಯುತ್ತೆ ಅಂತ ಅಂದರೆ ಮೇಲೆಗಡೆ ಬ್ರಿಡ್ಜ್ ಇರೋವಂಥದ್ದು. 1-2-3 ಅಡಿ ಇರ್ಬೋದೇನೋ ಅಷ್ಟೇ, ಅಷ್ಟು ಕೆಳ ಇರುವಂತಹ ಒಂದು ಬ್ರಿಡ್ಜು. ಅಂದರೆ ನೀರು ಅಷ್ಟೊಂದೇನು ಆಳ ಇಲ್ಲ. ಸೊ ಆದ ಕಾರಣ ಅಲ್ಲಿನ ಬ್ರಿಡ್ಜ್ ಕೂಡ ತುಂಬಾ ಚಿಕ್ಕದು. ಇವರು ಸಹ ತಮ್ಮ ಗಾಡಿಗಳನ್ನೆಲ್ಲ ಎತ್ಕೊಂಡು ಆ ಒಂದು ಬ್ರಿಡ್ಜ್ನ ದಾಟಿ ಹೋಗೋಣ ಅಂತ ಹೇಳಿ ಆ ಒಂದು ಬ್ರಿಡ್ಜ್ ದಾಟೋಕ್ಕಿಂತ ಮುಂಚೆ ನಿಲ್ಲಿಸ್ಕೊತಾರೆ. ಸ್ವಲ್ಪ ಹೊತ್ತು ನಿಲ್ಲಿಸಿ ಧೂಮಪಾನವೆಲ್ಲ ಮಾಡಿ ಮುಗಿಸ್ಕೊಂಡು ನಂತರ ಅಲ್ಲಿಂದ ಹೊರಡ್ತಾರೆ. ಬಟ್ ಹೊರಡ್ಬೇಕಾದ್ರೆ ನೀವೊಂದು ನವೀನ್ ಎಂಬುವರ ಗಾಡಿ ಏನಿದೆಯಲ್ಲ, ಆ ಒಂದು ಗಾಡಿನ ಯಾರೋ ತಳ್ಳಿದ ರೀತಿಯಲ್ಲಿ ಭಾಸ ಆಗುತ್ತೆ. ಅಂದರೆ ಆ ಕಡೆಯಿಂದ ಬಂದು ಯಾರೋ ಜೋರಾಗಿ ಪುಷ್ ಕೊಟ್ಟ ರೀತಿಯಲ್ಲಿ ಅವ್ರಿಗೆ ಅನಿಸಿರುವಂಥದ್ದು. ಆದ ಕಾರಣ ಆ ಒಂದು ಬ್ರಿಡ್ಜಿಂದ ಗಾಡಿ ಸಮೇತವಾಗಿ ಅವರು ನೀರಿನ ಒಳಗಡೆ ಬೀಳ್ತಾರೆ. ಅಂದರೆ ಗಾಡಿನೂ ನೀರೊಳಗಡೆ ಬೀಳುತ್ತೆ, ಅವರು ಕೂಡ ನೀರೊಳಗಡೆ ಬೀಳ್ತಾರೆ. ಇದನ್ನು ಕಂಡಂತಹ ಉಳಿದ 4 ಜನ ಸ್ನೇಹಿತರನಿದ್ದಾರಲ್ಲ, ಅವರು ಕೂಡ ಬಂದು ಅವ್ರನ್ನ ಕೇಳ್ತಾರೆ, ಏನಾಯ್ತು ನಿನಗೆ, ಯಾಕೆ ಈ ಥರ ಬಿದ್ದೆ ಅಂತ ಹೇಳಿ ಸ್ವಲ್ಪ ತಮಾಷೆಯಾಗಿ ಕೂಡ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅಷ್ಟೊಂದು ಮತ್ತೇರಿಯ ನಿನಗೆ, ಬರೀ ಒಂದೇ ಒಂದು ಧೂಮಪಾನ ಮಾಡಿದ್ಕೆ ಅಂತ ಹೇಳಿ ಸ್ವಲ್ಪ ತಮಾಷೆಯೂ ಕೂಡ ಮಾತಾಡ್ತಾರೆ. ಬಟ್ ಆವಾಗ ಈ ಒಂದು ನವೀನ್ ಎಂಬುವರು ಹೇಳ್ತಾರೆ, ಇಲ್ಲ, ನನಗೆ ಆ ಕಡೆಯಿಂದ ಯಾರೋ ಜೋರಾಗಿ ತಳ್ಳಿದ ರೀತಿಯಲ್ಲಾಯಿತು, ಅದಕ್ಕಾಗಿ ನಾನು ಈ ಕಡೆ ಬಿದ್ದೆ ಅಂತ ಹೇಳ್ತಾರೆ. ಸೊ ಇದನ್ನು ಗಮನಿಸಿದಂತಹ ಮತ್ತೊಬ್ಬ ಅವರ ಸ್ನೇಹಿತ ಕೂಡ ಹೇಳ್ತಾನೆ, ಹೌದು, ಆ ಕಡೆಯಿಂದ ಯಾರೋ ತಳ್ದಂಗಾಯಿತು, ಇವನು ಒಂದು ಕಡೆ ಕಾಲನ್ನ ಇಟ್ಕೊಂಡು ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ನೀರೊಳಗಡೆ ಬಿದ್ದ ಅಂತ ಹೇಳಿ ನಂತರ ಗಾಡಿನ ಮೇಲೆ ನಿಲ್ಲಿಸಿ ಅವರು ಕೂಡ ನಿಂತ್ಕೊತಾರೆ. ತಳ್ಳಿದ ರೀತಿಯಲ್ಲಿ ಭಾಸವಾಯಿತು ಅಂತ ಈ ಒಂದು ನವೀನ್ಗೆ ಗೊತ್ತಾಗುತ್ತಲ್ಲ, ಅವರು ಗಾಡಿನ ಅಲ್ಲೇ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅವ್ರ ಸ್ನೇಹಿತರಿಗೆಲ್ಲ ಗಾಡಿನ ಒಂದು ಕಡೆ ಎತ್ತೋದಕ್ಕೆ ಕೇಳ್ತಾರೆ. ಅಂದರೆ ಮುಂದಿನ ಚಕ್ರನ ಎತ್ಬಿಟ್ಟು ಹಿಂದೆಗಡೆ ಸೈಲೆನ್ಸರ್ಗೆ ನೀರು ಹೋಗಿರುತ್ತಲ್ಲ, ಸೊ ಅದನ್ನೆಲ್ಲ ಕೆಳಗಡೆ ಹೋಗ್ಸೋದಕ್ಕೆ ಗಾಡಿನ ಮೇಲೆ ಕೇಳ್ತಾರೆ. ನಂತರ ಎಲ್ಲ ಸ್ನೇಹಿತರು ಸಹ ಗಾಡಿನ ಮೇಲೆ ನೀರನ್ನ ಹೋಗಿಸ್ಬೇಕಾದ್ರೆ ಇವರೊಬ್ಬರು ಮಾತ್ರ ಆ ಒಂದು ಬ್ರಿಡ್ಜ್ ಹಿಂದೆಗಡೆ ಒಂಥರ ಏನಿದ್ದೀರಾ ಕಾಡು ದಾರಿ ಇರುವಂಥದ್ದು, ಆ ಒಂದು ದಾರಿ ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ ಇವರು ಮತ್ತು ಮತ್ತೊಬ್ಬ ಸ್ನೇಹಿತ. ಅಂದರೆ ಯಾರು ಇವರು ನೀರೊಳಗಡೆ ಬಿದ್ದಿದ್ದನ್ನ ನೋಡಿದ್ನಲ್ಲ, ಆ ಒಂದು ಸ್ನೇಹಿತನ ಕರ್ಕೊಂಡು ಸ್ವಲ್ಪ ಮುಂದೆಗಡೆ ನಡ್ಕೊಂಡು ಹೋಗ್ತಾರೆ ಟಾರ್ಚ್ ಹಾಕ್ಕೊಂಡು. ಅವರಿಗೆ ಅಲ್ಲಿ ಒಂದೇ ಒಂದು
ಕರಿ ನೆರಳು ಕಾಣಿಸೋವಂಥದ್ದು. ಆ ಒಂದು ನೆರಳು ಏನಂತೀರ, ಸ್ವಲ್ಪ ವಿಚಿತ್ರವಾಗಿ ಕೂದಲು ಬಿಟ್ಕೊಂಡಿರುತ್ತೆ, ಬಟ್ಟೆ ಗಿಟ್ಟೆ ಏನೂ ಸಹ ಹಾಕಿರೋದಿಲ್ಲ, ಒಂಥರ ಕಪ್ಪಗೆ ಕಾಣುತ್ತೆ ಅಂತ ಹೇಳ್ಬೋದು. ಇವರು ಸಹ ಇಬ್ಬರು ಟಾರ್ಚ್ನ ಬಿಟ್ಟು ನೋಡ್ತಾರೆ ಏನದು ಅಂತ ಹೇಳಿ. ಸಡನ್ನಾಗಿ ಅದು ಮೇಲ್ಗಡೆ ಹಾರಿರೋವಂಥದ್ದು, ಅಂದರೆ ಒಂಥರ ಬೆಂಕಿಯ ರೀತಿ ಒಂದು ಏನಂತೀರ ಟರ್ನ್ ಆಗಿರೋವಂಥದ್ದು, ಅಂದರೆ ನೆರಳು ಇದ್ದಕ್ಕಿದ್ದಂಗೆ ಬೆಂಕಿಯಾಗಿ ಅವರ ಕಣ್ಣೆದುರೇ ಮೇಲೆ ಹಾರೋಗಿರೋವಂಥದ್ದು. ಇದನ್ನು ಕಂಡಂಥ ಅವರು ಉಳಿದ ಸ್ನೇಹಿತರನ್ನು ಜೋರಾಗಿ ಕೂಗಿ ಕರೀತಾರೆ, ಇಲ್ಬಾ 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 ಅಂತ ಹೇಳಿ ಜೋರಾಗಿ ಕರೀತಾರೆ. ಬಂದು ನೋಡಿದಂತಹ ಎಲ್ಲ ಸ್ನೇಹಿತರಿಗೂ ಸಹ ಅಚ್ಚರಿ ಮೂಡಿತು. ಯಾಕೆ ಅಂತಂದರೆ ಆ ಒಂದು ಬೆಂಕಿ ಏನಿದೆಯಲ್ಲ ತೀರ ನಿಧಾನವಾಗಿ ಗಾಳಿಯಲ್ಲಿ ತೇಲ್ತಾ ಇತ್ತು. ಇದನ್ನು ಗಮನಿಸಿದಂತಹ ಎಲ್ಲ ಸ್ನೇಹಿತರು ಇಲ್ಲಿರೋದು ಸರಿ ಇಲ್ಲ, ಗಾಡಿನ ಆದಷ್ಟು ಬೇಗ ಸರಿ ಮಾಡಿಕೊಂಡು ಇಲ್ಲಿ ದಾಟ್ಕೊಂಡು ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ಹೇಳಿ ಕೆಲವರು ಅಂತಾರೆ. ಇನ್ನು ಕೆಲವರು ಬೇಡ, ಇದ್ಯಾಕೋ ಒಂಥರ ಆಗಿದೆ, ಈ ಒಂದು ಸನ್ನಿವೇಶ ಇಟ್ಕೊಂಡು ನಾವು ಡೆಸ್ಟಿನೇಷನ್ ಹೋಗೋದು ಬೇಡ, ಪುನಃ ವಾಪಸ್ ಊರಿಗೆ ಹೋಗೋಣ ಅಂತ ಹೇಳಿ ನವೀನ್ ಮತ್ತು ಅವರ ಸ್ನೇಹಿತರೆಲ್ಲರೂ ಸಹ ಪುನಃ ವಾಪಸ್ಗೆ ಹಿಂತಿರುಗಿ ಆದ ಎಲ್ಲ ಘಟನೆಗಳನ್ನು ಸಹ ಮನೆಯಲ್ಲಿ ತಿಳಿಸ್ಕೊಡ್ತಾರೆ. ಇದಾದಮೇಲೆ ನವೀನ್ ಎಂಬುವರ ಮನೆಯಲ್ಲಿ ಅವ್ರನ್ನ ಇದುವರೆಗೂ ಗಾಡಿ ತೊಗೊಂಡು ಆಚೆ ಕಡೆ ಕಳಿಸೇ ಇಲ್ಲ ಅಂತ ಹೇಳಿರುವಂಥದ್ದು. ಸೊ ಇದಾಗಿತ್ತು ಅವರು ನಮಗೆ ಕೊಟ್ಟಿರುವಂತಹ ಕತೆ. ಆ ಒಂದು ಊರಿನಲ್ಲಿ ಯಾವ ರೀತಿ ಅವರು ಮತ್ತು ಅವರ ಗಾಡಿ ಸಮೇತವಾಗಿಬ್ಬರು ಬಿದ್ದಿರೋವಂಥದ್ದು. ಸೊ ಈ ಒಂದು ಕತೆ ಯಾವುದಾರ ನಮಗೆ ತಿಳಿಸ್ಕೊಟ್ಟಿದ್ರಲ್ಲ, ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ಕೊಟ್ಟಿದ್ದೀನಿ. ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ, ಹಾಗೆ ಉಳಿದ ಸ್ನೇಹಿತರ ಜೊತೆಗೂ ಕೂಡ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಹೇಳಿ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಮಾಡೋಣ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.